ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ನಾನು ಆಲ್ರೆಡಿ ಇವತ್ತು ನನ್ನ ವಿಡಿಯೋನ ಬೆಳಗ್ಗೆನೇ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಇವತ್ತು ಒಂದು ನಮ್ಮ ರಿಲೇಷನ್ದು ಒಂದು ಅಂಗಡಿ ಪೂಜೆ ಕೂಡ ಇತ್ತು. ಅದನ್ನು ಮುಗಿಸ್ಕೊಬಂದು ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದು. ನಿಮ್ಮ ವಿಡಿಯೋ ಹೆಂಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ, ಕ್ಲಿಯರಿಟಿ. ನಾನು ಹೇಳಿದ್ನಲ್ವ, ಇಲ್ಲಿ ತುಂಬ ಸೌಂಡ್ ಬರುತ್ತೆ, ತುಂಬ ವೆಹಿಕಲ್ ಓಡಾಡುತ್ತೆ ಅಂತ. ನಾನು ನಿನ್ನೆ ಮಾಡಿದ್ದು ಇನ್ನೂ 10 ಗಂಟೆಗೆ ಬಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೆ. ಇವತ್ತು ಆಲ್ರೆಡಿ ಬಂದಾಲೆ 12 ಗಂಟೆ ಆಗ್ತಾಯಿದೆ. ನಾನು ಇವಾಗ ಅಂಗಡಿಗೆ ಬಂದು ಪೂಜೆ ಎಲ್ಲ ಮುಗಿಸಿ ಇವಾಗ ನಾನು ವಿಡಿಯೋ ಅಂದರೆ ಇವತ್ತಿಂದ ನಾನು 365 ಡೇಸ್ ಚಾಲೆಂಜ್ ತೊಗೋತಾ ಇದ್ದೀನಿ. ಅದು ನಿನ್ನೆ ವಿಡಿಯೋನೇ ಹೇಳಿದ್ದೆ. ಆದಷ್ಟು ನಾನು ಆದರೆ ಈ LK ಫ್ಯಾಷನ್ ಬೊಟಿಕಲ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಇವತ್ತು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಇವತ್ತಿಂದು ಇದರಲ್ಲಿ ನಾನು ಸ್ವಲ್ಪ ಗೌನ್ ಸ್ಟಿಚ್ ಮಾಡಿದ್ದೀನಿ, ಮತ್ತು ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ, ಮತ್ತು ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಆ ವಿಡಿಯೋನ ಇದರಲ್ಲಿ ಶೇರ್ನ ಮಾಡ್ಕೊತೀನಿ. ವಿಡಿಯೋ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಡಿಸ್ಟರ್ಬೆನ್ಸ್ ಅಂತೂ ಇದೆ ನೋಡಿ. ಈ ಥರ ಸೌಂಡ್ ಮಾಡ್ತಾಯಿದ್ರೆ ಇವಾಗ ನಾವು ಎಲ್ಲ ಟೈಮಲ್ಲೂ ವಾಯ್ಸ್ ಓವರೇ ಕೊಡೋಕ್ಕಾಗಲ್ಲ. ಹಂಗಾಗಿ ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಬೇಗ ವಿಡಿಯೋ ಮಾಡಬೇಕು ಅನ್ನೋ ಇದರಲ್ಲಿ ಈ ಥರ ಬಾಯಿ ತದ್ಲುತ್ತಾ ಇದೆ. ಹಂಗಾಗಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಎಂಬ್ರಾಯ್ಡ್ರಿ ಕ್ಲಾಸ್ ಆಫ್ಲೈನ್ ಮತ್ತು ಟೈಲರಿಂಗ್ ಕ್ಲಾಸ್ ಆಫ್ಲೈನ್ ನಮ್ಮ ಅರಸೀಕೆರೆಯಲ್ಲಿ ಯಾರೆಲ್ಲ ಸೇರ್ಕೋಬೇಕು ಅನ್ನೋದಿದ್ರೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ. ಅದರಲ್ಲಿ ಕಾಂಟ್ಯಾಕ್ಟ್ನ ಮಾಡ್ಬೋದು. ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬಂದು ಕಲಿಬೋದು. ನೀವು ನಂಬರ್ಗೆ ಕಾಲ್ ಮಾಡಿದ್ರೆ ಎಷ್ಟು ಏನು ಎತ್ತ ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ, ಓಕೆನಾ? ಹಂಗಾಗಿ ಇವತ್ತು ಏನು ಗೊತ್ತಾ ಫ್ರೆಂಡ್ಸ್, ನಾವು ಕಲಿಬೇಕು. ನಮಗೆ ಇದು ನಮ್ಮ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ. ನನಗೆ ಇಂಟ್ರೆಸ್ಟ್ ಅನ್ನೋದಿದ್ದರೆ ನಾವು ಹೆಂಗಾದರೂ ಟೈಲರಿಂಗ್ ಕಲಿಬೋದು. ಮತ್ತು ಕಲಿಸ್ಕೊಡೋರು ನೀಟಾಗಿ ಕಲಿಸಿಕೊಟ್ರೆ ಆರಾಮಾಗಿ ನೀವು ಒಳ್ಳೆ ಟೈಲರ್ ಆಗ್ಬೋದು, ಒಳ್ಳೆ ಎಂಬ್ರಾಯ್ಡಿಂಗ್ ವರ್ಕ್ನ ಮಾಡ್ಬೋದು, ಮಿಷಿನ್ ಎಂಬ್ರಾಯ್ಡ್ರಿ ಟ್ರಾನ್ಸ್ಫಾರ್ಮೇಷನ್ನು, ಓಕೆನಾ? ಹಾಗಾಗಿ ಇನ್ಫಾರ್ಮೇಷನ್ ತಿಳಿಸ್ತಾ ನಾನು ನಿಮಗೆ ಇವತ್ತು ಡಿಸೈನ್ನ ಯಾವ ಥರ ಡಿಸೈನ್, ನಾನೇನು ಲೆಂತಿ ವಿಡಿಯೋ ಇಷ್ಟೇ ಶಾರ್ಟ್ ವಿಡಿಯೋ ಅಂತ ಹಾಕಲ್ಲ ಫ್ರೆಂಡ್ಸ್. ಎಷ್ಟಾಗುತ್ತೆ ನನ್ನ ಕೈಯಲ್ಲಿ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಅಷ್ಟು ವಿಡಿಯೋನ ಶೇರ್ನ ಮಾಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದೇ ಟೈಮ್ ಅದೇ ಟೈಮು ಅಂತಲೂ ಗೊತ್ತಿಲ್ಲ ನನಗೆ. ಯಾವಾಗ ಫ್ರೀ ಟೈಮ್ ಆಗುತ್ತೆ ಅವಾಗ ಖಂಡಿತವಾಗ್ಲೂ ಪರ್ ಡೇಗೆ ಒಂದು ವಿಡಿಯೋನ ಶೇರ್ನ ಮಾಡ್ತೀನಿ. ಇವಾಗ ನೋಡಿ, ಇದು ಬಂದುಬಿಟ್ಟು ಸಿಲ್ಕ್ ಸ್ಯಾರಿ ಏನಲ್ಲ, ಈ ಥರ ಇಲ್ಲಿ ನೋಡಿ, ಈ ಥರ ಸ್ಯಾರಿಗೆ ಅವರು ವರ್ಕ್ ಮಾಡಿಸ್ಕೊಂಡಿರೋವಂಥದ್ದು. ಇವಾಗ ಕಸ್ಟಮರು ನಮ್ಗೆ ಯಾವ ಥರ ಅಂದರೆ ನಮಗೆ ಈ ಸ್ಯಾರಿಗೆ ಹಾಕ್ಬೋದು. ಅಂದರೆ ಎಲ್ಲ ಕ್ಲಾತಿಗೂ ವರ್ಕ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ಕೆಲವೊಂದು ತುಂಬಾ ವರ್ಕ್ ಆಗೋದು ಫುಲ್ ಎಲ್ಲ ಪಿಂಚ್ಕೊಳ್ತಾ ಅವಕ್ಕೆಲ್ಲ ವರ್ಕ್ ಹಾಕೋಕ್ಕಲ್ಲ. ಇದು ಆರಾಮಾಗಿ ಹಾಕ್ಬೋದು ನೋಡಿ. ಇದು ಈ ಥರ ರೌಂಡ್ ನೆಕ್ಕಿಗೆ ಈ ಥರ ವರ್ಕ್ ಮಾಡಿರೋವಂಥದ್ದು ನೋಡಿ. ಕರೆಕ್ಟಾಗಿ ಈ ಥರ ಇದೆ ವರ್ಕು. ಪೈಪಿಂಗ್ ದಾರ ಕೊಟ್ಟು ಲೋಡಿಂಗ್ ಮಾಡಿರೋದು. ಆ ಕಡೆ ಈ ಕಡೆ ಬಾಲ್ ಚೈನ್ ಹಾಕಿ ಈ ಥರ ವರ್ಕ್ ಮಾಡಿರೋವಂಥದ್ದು. ಫ್ರಂಟಿಗೂ ಕೂಡ ಅದೇ ಥರ ಬ್ರಾಡ್ ಇದೆ. ಸ್ಲೀವ್ಸಿಗೆ ಅವರು ಈ ಥರ ವರ್ಕ್ನ ಕೇಳಿದರು, ಹಂಗಾಗಿ ಸ್ಲೀವ್ಸಿಗೆ ಈ ಥರ ವರ್ಕ್ನ ಮಾಡಿರೋಂಥದ್ದು. ಈ ಥರ ವರ್ಕ್ನ ಮಾಡಿರೋದು ಅವರು ಯಾವ ಥರ ಕಸ್ಟಮೈಸ್ ಅಂದರೆ ರಾಲ್ಸನ್ ಮಿಷನಲ್ಲಿ ತುಂಬಾ ಕಸ್ಟಮೈಸ್ ಮಾಡ್ಬೋದು. ಸ್ಲೀವ್ಸ್ ಯಾವ ಥರ ಬೇಕಾದರೂ ಹಾಕ್ಬೋದು. ಹಂಗಾಗಿ ಈ ಥರ ಈ ಡಿಸೈನು ಈ ಥರ ಇದೆ ನೋಡಿ. ನಿಮ್ಗೆ ಏನು ಅನ್ನಿಸ್ತು ಹೆಂಗೆ ಅಂತ. ಈಗ ನಾನು ಒಂದು ವರ್ಕ್ನ ಕಲಿಸ್ತೀನಿ ಅಂದರೆ ನಾನು ವರ್ಕ್ ಹಾಕಿರೋ ವೀಡಿಯೋಸ್ಗಳನ್ನ ನಿಮಗೆ ಶೇರ್ ಮಾಡ್ಕೋಬೇಕಲ್ವ. ಹಂಗಾಗಿ ಈ ಥರ ಇತ್ತು, ಓಕೆನಾ? ಇಲ್ಲೆಲ್ಲ ಒಂದು ಬುಟ್ಟ ಕೊಡ್ತೀವಲ್ಲ ಈ ಥರ ಫ್ಲವರು, ನನಗೆ ಅದು ತುಂಬ ಓವರ್ ಅನಿಸುತ್ತೆ. ಮತ್ತು ಡೀಸೆಂಟಾಗಿ ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಈ ಥರ ಹಾಕಿರೋವಂಥದ್ದು. ಇದ್ರ ಸ್ಯಾರಿ ಬಂದ್ಬಿಟ್ಟು ಈ ಥರ ಆನಿಯನ್ ಪಿಂಕ್ ಬರುತ್ತಲ್ಲ, ಅದಕ್ಕೆ ರಾಯಲ್ ಬ್ಲೂ ಬಾರ್ಡರ್ ಇದು ಕೊಟ್ಟಿದ್ದು. ಮತ್ತು ಇನ್ನೊಂದು ಇದು ಸ್ಯಾರಿ ಬಂದ್ಬಿಟ್ಟು ನಾರ್ಮಲ್ ಫ್ಯಾನ್ಸಿ ಸ್ಯಾರಿ. ಇದು ಕಾಟನ್ ಅಲ್ಲ, ಒಂಥರ ಲೆನಿನ್ ಕಾಟನ್ ಅಂತಾರಲ್ಲ, ಲೆನಿನ್ ಕಾಟನ್ನು ಚೆನ್ನಾಗಿದೆ ಇದು ಸ್ಯಾರಿ, ಓಕೆನಾ? ಅದಕ್ಕೆ ನೋಡಿ ಈ ಥರ ಮಿಡಲಲ್ಲಿ ಈ ಥರ ಫ್ಲವರ್ನ ಕೊಟ್ಟಿದ್ದಾರೆ. ಇದು ರನ್ನಿಂಗ್ ಬ್ಲೌಸ್ ಬಂದಿದೆ. ಈ ರನ್ನಿಂಗ್ ಬ್ಲೌಸಿಗೆ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ನೋಡಿ ನಿಮಗೆ ಫುಲ್ಲು ನಾರ್ಮಲ್ ರನ್ನಿಂಗ್ ಹಿಂಗೆ ಹೊಲಿದ್ರೆ ಫುಲ್ಲು ಡಲ್ ಅನಿಸೋದು. ಹಂಗಾಗಿ ನಾನು ಈ ಥರ ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ. ಇದು ರೌಂಡ್ ನೆಕ್ ಇಲ್ಲ ಫ್ರೆಂಡ್ಸ್, ಇದು ಇಲ್ಲಿ ಈ ಥರ ಬರುತ್ತೆ. ಬಟ್ ಇದು ವೇರ್ ಮಾಡಿದ್ರೇ ಇದ್ರದ್ದು ಈ ಥರ ಬರುತ್ತೆ. ಈ ಥರ ಇದು ವೇರ್ ಮಾಡಿದ್ರೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಪೋಕ್ಲಿ ಬಟನನ್ನು ನಾವು ಮಾಡಿಬಿಟ್ಟು ಅದಕ್ಕೆ ಸಿಲ್ವರ್ ಕಲರು, ಅಂದರೆ ಇಲ್ಲಿ ಸಿಲ್ವರ್ ಕಲರ್ ಬಾರ್ಡರ್ ಇರೋದ್ರಿಂದ ಇಲ್ಲಿ ಸಿಲ್ವರ್ ಕಲರ್ದೇ ನಾವು ಹೈಲೈಟ್ ಮಾಡಬೇಕಾಗಿತ್ತು. ಅವರು ತೋರಿಸಿದ ಪ್ಯಾಟ್ರನ್ನು ಕೂಡ ಇದೆ. ನೋಡೋಣ, ಇದ್ರ ಅದ್ರ ಪಿಕ್ ಒಂದಿದೆ ನನ್ನ ಹತ್ರ, ಅದು ಹಾಕೋಕ್ಕಾದ್ರೆ ಹಾಕ್ತೀನಿ. ಇದ್ದರೆ ಏನಾದ್ರು ಸ್ಟೋರೇಜ್ ಪ್ರಾಬ್ಲಮ್ ಆಗಿ ನಾನು ಡಿಲೇಟ್ ಮಾಡಿಬಿಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ವೇರ್ ಮಾಡಿ ನೋಡಿದರೆ. ಇಲ್ಲಿ ನೋಡಿ,
ಪಫು ಶಾರ್ಟ್ ಸ್ಲೀವ್ಸ್ ಹಾಕೋದೇ ಶಾರ್ಟ್. ಇದು ಡಲ್ ಅನ್ನಿಸ್ತು, ಫಸ್ಟು ನಾನು ಮಾಡಿರಲಿಲ್ಲ, ಡಲ್ ಅನ್ನಿಸ್ತಿತ್ತು. ಹಂಗಾಗಿ ನಾನು ಪಫ್ ಇಟ್ಟಿರೋದಕ್ಕೆ ಏನು ನಾನಿಲ್ಲಿ ನರಿಗೆಗಳನ್ನ ಕೊಟ್ಟಿದ್ದೀನಿ. ಆ ನರಿಗೆಗೆ ಒಂದು ಪಿಂಕು, ಒಂದು ಇದು ಒಂಥರ ಎಲ್ಲೋ, ಆ ಥರ ಈ ಥರ ಪೋಕ್ಲಿ ಬಟನ್ನಲ್ಲಿ ಸ್ಟಿಚ್ ಮಾಡಿದ್ದೀನಿ ನೋಡಿ. ವೇರ್ ಮಾಡಿದಾಗ ಈ ಥರ ನನಗೆ ಆಗಲ್ಲ, ಇದು ಈ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಈ ಥರ ಎರಡು ಸೈಡು ಕೊಟ್ಟಿದ್ದೀನಿ. ಫ್ರಂಟಿಗೆ ನಾರ್ಮಲ್ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಸೇಮು ನೋಡಿ. ಈ ಥರ ಓಕೆನಾ ನೋಡಿ. ಇದಕ್ಕೆ ಈ ಥರ ನಾನು ಕಸ್ಟಮೈಸ್ ಮಾಡಿರೋವಂಥದ್ದು. ಇದು ನಾರ್ಮಲ್ ಪ್ಲೇನಾಗಿ ಸ್ಟಿಚ್ ಮಾಡಿದರೆ ಮತ್ತು ಯಾವ್ದಾದ್ರು ಶೇಪ್ ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಪೈಪಿಂಗ್ ಕೊಟ್ಟಿದ್ರು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನೋಡಿ. ನಾನು ಲೇಸ್ ಕೊಟ್ಟಿದ್ದೀನಿ, ಬಟ್ ಆದರೆ ನಿಮಗೆ ಲೇಸ್ ಅಷ್ಟು ಅಬ್ಸರ್ವ್ ಆಗ್ತಾಯಿಲ್ಲ. ಇದು ಏನು ಪೋಕ್ಲಿ ಬಟನ್ನು ಕಲರ್ಸ್ ಮಾಡಿದ್ದೀವಲ್ಲ, ಇದೇ ಹೈಲೈಟ್ ಆಗಿರೋದು. ಹಂಗಾಗಿ ಇದೆರಡು ಕಲರ್ ಅಂದರೆ ಗ್ರೀನ್ ತೊಗೊಂಡಿಲ್ಲ ನಾನು, ಅಲ್ಲ ಪಿಂಕ್ ಮತ್ತು ಒಂಥರ ಇದು ಡಾರ್ಕ್ ಎಲ್ಲೋ ಅನ್ಬೋದು, ಆ ಕಲರ್ನ ತೊಗೊಂಡು ನಾನು ಮಾಡಿರೋವಂಥದ್ದು. ಮತ್ತು ನೆಕ್ಸ್ಟ್ ಗೌನು. ಇದು ಗೌನಲ್ಲ, ಅವರು ಲೆಹೆಂಗಾ ತೊಗೊಂಡಿದ್ದು. ಅವರು ನೆಟ್ ಕ್ಲಾತ್ ಕೊಟ್ಟಿದ್ದಾರಲ್ಲ ಲೆಹೆಂಗಾಗೆ. ಇವಾಗ ಈ ಥರ ನಾವು ಪಿನ್ ಮಾಡಿದ್ರೆ ಹೊಟ್ಟೆ ಎಲ್ಲ ಕಾಣಿಸುತ್ತೆ. ನನಗೆ ಲೆಹೆಂಗಾ ಬೇಡ, ಅಥವಾ ಇದು ಬೇಡ, ಲೆಹೆಂಗಾ ಬೇಡ, ನನಗೆ ಗೌನ ಸ್ಟಿಚ್ ಮಾಡಿಕೊಡಿ ಅಂತ ಅಂದರು. ಹಂಗಾಗಿ ನೋಡಿ ನಾನು ಗೌನ ಸ್ಟಿಚ್ ಮಾಡಿರೋವಂಥದ್ದು. ಮತ್ತು ನಾವು ಇದನ್ನ ಆಲ್ಟ್ರೇಷನ್ ಮಾಡಿ ಅದು ತುಂಬಾ ಇದು ಅಗಲ ಇರುತ್ತಲ್ವ, ನಾನು ಇದು ಒಳಗಡೆ ಬಟ್ಟೆನ ಕಟ್ ಮಾಡಿಲ್ಲ ಫ್ರೆಂಡ್ಸ್. ಒಳಗಡೆ ನನಗೆ ಎಷ್ಟು ಮೆಜರ್ಮೆಂಟಿಗೆ ಅಷ್ಟು ಮೆಜರ್ಮೆಂಟ್ ಬಟ್ಟೆ ಒಳಗಡೆ ಸ್ಟಿಚ್ ಮಾಡಿರೋದಂಥದ್ದು. ಹಂಗಾಗಿ ಇದು ಅದು ಬ್ಲೌಸ್ ಇತ್ತು. ಈ ಥರ ನಾರ್ಮಲ್ಲು ಪ್ಲೇನ್ ಹೊಲಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ನಾನು ಲೇಸ್ ನೋಡಿ, ಈ ಥರ ನಾನು ಲೇಸ್ನ ಹಾಕಿದ್ದೀನಿ. ಬ್ಯಾಕಿಗೂ ಕೂಡ ನೋಡಿ, ಬ್ಯಾಕಿಗೂ ಕೂಡ ಬ್ರಾಡಾಗಿ ಇಟ್ಬಿಟ್ಟು ಈ ಥರ ಲೇಸ್ನ ಹಾಕಿರೋಂಥದ್ದು. ಸ್ಲೀವ್ಸಿಗೆ ಅವರು ಇದಕ್ಕೂ ಪಫ್ಫೇ ಹೇಳಿದರು, ಹಾಗಾಗಿ ಪಫ್ ಇಟ್ಬಿಟ್ಟು ಶಾರ್ಟ್ ಪಫ್ ಇಟ್ಬಿಟ್ಟು ಪಫ್ಫಿಗೆ ಲೇಸ್ನ ಹೈಲೈಟ್ ಮಾಡಿರೋವಂಥದ್ದು. ಇಲ್ಲಿ ನೋಡಿ ಈ ಥರ ಇದೆ ಗೌನು, ಕಾಣಿಸ್ತಿದೆ. ಈ ಥರ ಇದೆ ಗೌನು ನೋಡಿ, ಈ ಥರ ಓಕೆನಾ. ಈ ಥರ ಇದು ಇವತ್ತಿನ ಇಷ್ಟು ಸ್ಟಿಚ್ ಮಾಡಿರೋವಂಥದ್ದು. ಇದನ್ನು ಕೊಡಬೇಕು ಇವತ್ತು, ಹಂಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಅವ್ರು ನೆನೆನೇ ಬಂದಿದ್ದರು, ಬಟ್ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇವತ್ತು ವೀಡಿಯೋ ಮಾಡಿಕೊಂಡು ನಾನು ನಾಳೆ ಕೊಡ್ತೀನಿ ಸರಿ ಅಂತ ಅಂದರು. ಹಂಗಾಗಿನೇ ಬಂದು ಇವತ್ತು ಎಷ್ಟು ಎಮರ್ಜೆನ್ಸಿ ನಾನು ವೀಡಿಯೋ ಮಾಡ್ತಾ ಇರೋವಂಥದ್ದು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಎಷ್ಟು ವಾಯ್ಸ್ ಕೇಳಿಸ್ತಿದೆ ಅನ್ನೋದು ಖಂಡಿತವಾಗೂ ಗೊತ್ತಿಲ್ಲ. ಆದಷ್ಟು ನಾನು ನೋಡ್ತೀನಿ ಇವತ್ತು, ನಾನು ಬೇರೆ ಇದರಲ್ಲಿ ಪ್ಲೇ ಮಾಡಿ ನೋಡ್ತೀನಿ ಯಾವ ಥರ ಬಂದಿದೆ ಏನು ಎತ್ತ ಅಂತ. ಆವಾಗ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಇವತ್ತು ಚಾಲೆಂಜ್ ಇವತ್ತು ಅಕ್ಸೆಪ್ಟ್ ಮಾಡಿರೋದ್ರಿಂದ ಇವತ್ತು ವಿಡಿಯೋನ ಹಾಕಲೇಬೇಕು. ಹಂಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಈ ಥರ ಏನಾದ್ರು ವರ್ಕ್ ಮಾಡಿಸ್ಕೋಬೇಕು, ನಮ್ಮ ಅರಸೀಕೆರೆ ಸುತ್ತಮುತ್ತ ಗಣಿಸಿ ಮತ್ತು ಈ ಕಡೆ ನನಗೆ ಯಾವುದ್ಯಾವುದೋ ಊರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ, ಬನ್ನಿ, ಶಾಪ್ ವಿಸಿಟ್ ಮಾಡಿ. ಮತ್ತು ಆದಷ್ಟು ತುಂಬ ರೀಸನಬಲ್ ರೇಟಲ್ಲಿ ನಾನು ಮಾಡಿಕೊಡ್ತಾ ಇದ್ದೀನಿ. ಓಕೆ, ಅಲ್ಲಿಗಿಂತ ನನ್ನ ಫಸ್ಟ್ ಶಾಪ್ಗಿಂತ ಇಲ್ಲಿ ಇನ್ನೂ ರೀಸನಬಲ್ ಆಗಿದೆ ರೇಟು. ಯಾಕೆ ಅಂತಂದರೆ ನಾನೇ ಸ್ವಲ್ಪ ನನಗೆ ವರ್ಕು ಇದಕ್ಕಿಂತ ನನಗೆ ಕಸ್ಟಮರ್ಗಳು ನನಗೆ ಬೇಕು. ಹಂಗಾಗಿ ನಾನೇ ಇಲ್ಲಿ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡ್ಕೋಬೇಕು ನನ್ನ ಶಾಪ್ನ ಅಂತ ನಾನು ಎಲ್ಲ ಅಮೌಂಟ್ನ ನಾನು ಕಡಿಮೆ ಮಾಡಿದ್ದೀನಿ. ನೀವು ಬಂದರೆ ಏನು ಎತ್ತ ಏನು ಅಂತ ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಮತ್ತು ಮರಿಬೇಡಿ, ನೀವು ಟೈಲರಿಂಗ್ ಕಲಿಬೇಕು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್, ಮತ್ತು ಎಂಬ್ರಾಯ್ಡ್ರಿ ಕಲಿಬೇಕು ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಯಾವ ಥರ ಸಜೆಸ್ಟ್ ಮಾಡ್ತೀನಿ ಅಂತ ಬಂದು ನಾನು ಶಾಪಿಗೆ ಬಂದಬೇಕಾದ್ರೆ ಒಂದು ಸಲ ವಿಸಿಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಕೆಲವೊಂದು ಪ್ಲ್ಯಾನ್ಗಳಿದ್ದಾವೆ, ಅದನ್ನು ಕೂಡ ನಾನು ಅದಾಗ್ದೇ ಏನು ಹೇಳ್ಕೋಬಾರ್ದು ಅಂತಾರೆ. ಅದಾದ ತಕ್ಷಣ ನಿಮ್ಮ ಹತ್ರನೇ ಶೇರ್ ಮಾಡ್ಕೊತೀನಿ. 365 ಚಾಲೆಂಜ್ ಇದೆಯಲ್ವ, ಅದರಲ್ಲಿ ಎಲ್ಲನೂ ಶೇರ್ನ ಮಾಡ್ಕೊಂಡು ಹೋಗ್ತೀನಿ. 365 60 ಅಲ್ಲ, ಎಲ್ಲನೂ ನಾನು ಶೇರ್ನ ಮಾಡ್ಕೊಳ್ತಾ ಹೋಗ್ತೀನಿ. ಆದಷ್ಟು ಸ್ವಲ್ಪ ವೀಡಿಯೋನ ಹಾಕಬೇಕು. ಆದರೆ LK ಫ್ಯಾಷನ್ ಬೋಟಿಕ್ನ ನಾನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಇನ್ನು ಅದ್ರ ಮೇಲೆ ಫೋಕಸ್ನ ಮಾಡ್ತಾಯಿದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಂಗಿದ್ದೆ, ಸಬ್ಸ್ಕ್ರೈಬ್ ಟು ಸುಮಾ ಆಲ್-ಇನ್-ಒನ್ ಕನ್ನಡ, ಸಬ್ಸ್ಕ್ರೈಬ್ ಟು LK ಫ್ಯಾಷನ್ ಆ್ಯಂಡ್ ಬೋಟಿಕ್. ಓಕೆನಾ. ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.